ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶ್ರುತಿ. ಶ್ರುತಿ ಕ್ರಿಯೇಷನ್ಸ್ಗೆ ಸ್ವಾಗತ. ಟೈಲರಿಂಗ್ ಮಾಡೋ ಮನೆಯಲ್ಲಿ ಈ ಥರ ವೇಸ್ಟೇಜ್ ಬಟ್ಟೆಗಳು ಸಾಕಷ್ಟು ಇರ್ತವೆ. ಇದರಿಂದ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಕ್ಲಾತ್ ತೊಗೊಂಡಿದ್ದೀನಿ. 1-28 ಇಂಚನ್ನು ನಾವು ಉದ್ದ ತೊಗೊಂಡಿದ್ದೀನಿ. ಆಮೇಲೆ ಮತ್ತು ಅಗಲ 4 ಇಂಚ್ ತೊಗೊಳ್ತಾ ಇದ್ದೀನಿ. ನೋಡಿ, ಆ ಕಡೆ ಈ ಕಡೆ ಎಡ್ಜ್ ಇರುತ್ತಲ್ಲ, ಅವೆರಡನ್ನು ಸೇರಿಸ್ಕೊಂಡು ಒಂದು ಹೊಲಿಗೆಯನ್ನು ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಎರಡನ್ನು ಈ ಥರ ಜೋಡಿಸ್ಕೊಂಡು ಮಿಡಲ್ ಏನಿರುತ್ತಲ್ಲ, ಮೇಲದ ಪದರ ತಗೊಂಡು ಅದನ್ನು ಈ ಥರ ಮಡಚ್ಕೊಳ್ಳಿ. ಆಮೇಲೆ ಆ ಕಡೆ ಈ ಕಡೆ ಅದನ್ನು ಒಳಗಡೆ ಮಾಡಿ ಈ ಥರ ಮಡಚ್ಕೊಂಡು ಹೊಲಿಗೆಯನ್ನು ಹಾಕಬೇಕು. ನೋಡಿ, ಇದು ಉಲ್ಟಾ ಇರೋ ಬಟ್ಟೆಯನ್ನು ನಾನು ಹೊಲಿತಾ ಇದ್ದೀನಿ. ನೀವು ಅದೇ ಥರ ಮಾಡಿ. ಈ ಥರ ಹೊಲಿತಾ ಇನ್ನೇನು ನಾವು ಹೊಲಿದಿದ್ದು ಎಡ್ಜ್ ಬರುತ್ತೆ ಅನ್ನೋಷ್ಟಕ್ಕೆ ಅಲ್ಲಿಗೆ ಸ್ವಲ್ಪ ಓಪನ್ ಹಂಗೆ ಬಿಟ್ಟಿರಬೇಕು. ಅದರಿಂದ ನಾವು ಅದನ್ನು ಟ್ರಾನ್ಸ್ಪರೆಂಟ್ ಮಾಡ್ಕೋಬೇಕು. ಹೊಲಿಸಾಕ್ಕೊಂಡು ನೋಡಿ, ಈ ಥರ ಒಂದು ರಬ್ಬರ್ ತಗೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಒಂದು ಪಿನ್ನದ ಸಹಾಯದಿಂದ ಅದನ್ನೇನು ಮಾಡಬೇಕು ಅಂದರೆ ಈ ಥರ ಹಾಕ್ಕೊಂಡು ಪಿನ್ ಮಾಡಿ ಅದನ್ನು ಅಲ್ಲಿ ಸ್ವಲ್ಪ ಓಪನ್ ಬಿಟ್ಟಿದ್ವಲ್ಲ, ಅಲ್ಲಿದ್ದ ನಾವು ಅದು ಇನ್ಸರ್ಟ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಅವೆರಡನ್ನು ಸೇರಿಸ್ಕೊಂಡು ಒಂದು ಹೊಲಿಗೆಯನ್ನು ಹಾಕಬೇಕು. ಅದ್ರ ಮೇಲೆ ಎರಡನ್ನು ಜೋಡಿಸಿ ಅದ್ರ ಮೇಲೆ ಹೊಲಿಗೆ ಹಾಕಬೇಕು. ಒಂದು ಹೊಲಿಗೆ ಹಾಕ್ಕೊಂಡ್ಮೇಲೆ ಈಗ ಅದನ್ನು ಇನ್ಸರ್ಟ್ ಮಾಡಿ ಒಳಗಡೆ ಹಾಕಿ ಅದನ್ನು ಸ್ವಲ್ಪ ಓಪನ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಹೇಗೆ ನಮ್ಮ ರಬ್ಬರ್ ಬ್ಯಾಂಡು ತಯಾರಾಯಿತು ಅಂತ. ಚೆನ್ನಾಗಾಗಿದೆ ಅಂತ ಭಾವಿಸ್ತೀನಿ. ಚೆನ್ನಾಗಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.